ಶ್ರೀರಾಮಕೃಷ್ಣ ವಚನವೇದ 40 ಬಲರಾಮ ಮತ್ತು ಗಿರೀಶರ ಮನೆಗಳಲ್ಲಿ 24 ಏಪ್ರಿಲ್ 1885 ವೈಶಾಖ ಶುಕ್ಲ ದಶಮಿ ಶುಕ್ರವಾರ. ಪರಮಹಂಸರು ಇಂದು ಕಲ್ಕತ್ತಕ್ಕೆ ಬಂದಿದ್ದಾರೆ. ಸುಮಾರು ಅಪರಾಹ್ನ 1 ಗಂಟೆಯ ಸಮಯದಲ್ಲಿ ಮಾಸ್ಟರ್ ಬಲರಾಮನ ಮನೆಯ ಬೈಠಕ್ ಖಾನೆಗೆ ಹೋಗಿ ನೋಡುತ್ತಾನೆ. ಪರಮಹಂಸರು ನಿದ್ರೆ ಮಾಡುತ್ತಿದ್ದಾರೆ. ಒಬ್ಬಿಬ್ಬರು ಭಕ್ತರು ಅವರ ಹತ್ತಿರದಲ್ಲೇ ವಿಶ್ರಮಿಸಿಕೊಳ್ಳುತ್ತಿದ್ದಾರೆ. ಮಾಸ್ಟರ್ ಪರಮಹಂಸರ ಒಂದು ಪಾರ್ಶ್ವದಲ್ಲಿ ಕುಳಿತು ಆ ಸುಪ್ತ ಬಾಲಕ ಮೂರ್ತಿಯನ್ನು ಎವೆಯಿಕ್ಕದೆ ನೋಡುತ್ತಿದ್ದಾನೆ, ಭಾವಿಸುತ್ತಿದ್ದಾನೆ. ಏನಾಶ್ಚರ್ಯ, ಇವರು ಮಹಾಪುರುಷರು, ಇವರೂ ಸಾಮಾನ್ಯ ಜನರೋಪಾದಿಯಲ್ಲಿ ನಿದ್ರಾಪರವಶರಾಗಿ ಮಲಗಿದ್ದಾರಲ್ಲ, ಇವರೂ ಜೀವಕೋಟಿಗಳ ಧರ್ಮಗಳಿಂದ ಆವೃತರಾಗಿದ್ದಾರಲ್ಲ ಅಂತ. ಆತ ಒಂದು ಬೀಸಣಿಗೆಯನ್ನು ತೆಗೆದುಕೊಂಡು ಪರಮಹಂಸರಿಗೆ ಮೆತ್ತಗೆ ಬೀಸಲಾರಂಭಿಸಿದ. ಸ್ವಲ್ಪ ಹೊತ್ತಿನ ಮೇಲೆ ಪರಮಹಂಸರು ನಿದ್ರೆಯಿಂದ ಎಚ್ಚೆತ್ತರು. ಅವರು ಹುಟ್ಟಿದ್ದ ಪಂಚೆ ಸಿಕ್ಕಿಸಿದ್ದ ಕಡೆ ಹರಡಿದ್ದ ರೀತಿಯಲ್ಲೇ ಎದ್ದು ಕುಳಿತುಕೊಂಡರು. ಮಾಸ್ಟರ್ ಅವರಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿ ಅವರ ಪಾದಧೂಳಿಯನ್ನು ಸ್ವೀಕರಿಸಿದ. ಶ್ರೀರಾಮಕೃಷ್ಣರು ಪ್ರೇಮ ದೃಷ್ಟಿಯಿಂದ ಮಾಸ್ಟರಿಗೆ, ಸೌಖ್ಯವೇ? ನನ್ನ ಗಂಟಲು ಹುಣ್ಣಾಗಿದೆ, ಇದು ಏಕೋ ಏನೋ ಯಾರಿಗೆ ಗೊತ್ತು, ಬೆಳಗಿನ ಜಾವ ಬಹಳ ಕಷ್ಟ ಕೊಡುತ್ತಿದೆ, ಹೇಗಪ್ಪ ಇದರಿಂದ ಪಾರಾಗುವುದು? ಚಿಂತಿತರಾಗಿ ಅವರು ಮಾವಿನಕಾಯಿ ಚಟ್ನಿ ಮಾಡಿದ್ದರು, ಅದನ್ನು ಸ್ವಲ್ಪ ತಿಂದು ಬಿಟ್ಟೆ. ನಿನ್ನ ಹೆಂಡತಿಯ ಆರೋಗ್ಯ ಹೇಗೆ ಅಂದು ಆಕೆ ಬಹಳ ಇಳಿದು ಹೋಗಿಬಿಟ್ಟ ಹಾಗೆ ಕಂಡಳು. ಆಕೆಗೆ ಸ್ವಲ್ಪ ತಂಪಾದ ಆಹಾರವನ್ನು ಕೊಡುತ್ತಿರು ಮಾಸ್ಟರ್. ಒಳ್ಳೆಯದು. ಎಳನೀರು? ಶ್ರೀರಾಮಕೃಷ್ಣರು, ಹೌದು, ಅಂಥವು. ಕಲ್ಲು ಸಕ್ಕರೆ ಪಾನಕವೂ ಒಳ್ಳೆಯದೇ ಮಾಸ್ಟರ್. ನಾನು ಕಳೆದ ಭಾನುವಾರ ಸ್ವಂತ ಮನೆಗೇ ಬಂದುಬಿಟ್ಟೆ. ಶ್ರೀರಾಮಕೃಷ್ಣರು, ಬಹಳ ಒಳ್ಳೆಯದು ಮಾಡಿದೆ. ಇದರಿಂದ ನಿನಗೆ ಅನುಕೂಲ ಹೆಚ್ಚಾಗುತ್ತದೆ. ಮನೆಯಲ್ಲಿ ತಂದೆ ತಾಯಿಗಳಿರುತ್ತಾರೆ. ನೀನು ನಿನ್ನ ಸಂಸಾರದ ಕಡೆ ಅಷ್ಟೊಂದು ಗಮನ ಕೊಡುವ ಅವಶ್ಯಕತೆಯೇನೂ ಇರುವುದಿಲ್ಲ. ಪರಮಹಂಸರು ಹೀಗೆ ಮಾತಾಡುತ್ತಾ ಇದ್ದ ಹಾಗೆ ಅವರ ಗಂಟಲು ಒಣಗಲಾರಂಭಿಸಿತು. ಆಗ ಒಂದು ಮಗುವಿನೋಪಾದಿಯಲ್ಲಿ ಮಾಸ್ಟರನ್ನು ಕೇಳುತ್ತಿದ್ದಾರೆ, ನನ್ನ ಬಾಯಿ ಒಣಗಲಾರಂಭಿಸಿದೆ, ನಿಮ್ಮೆಲ್ಲರಿಗೂ ಹಾಗೆ ಆಗುತ್ತಿರುವುದೇನು? ಮಾಸ್ಟರ್ ಯೋಗೀಂದ್ರನಿಗೆ, ಏನು, ನಿನಗೂ ಬಾಯಿ ಒಣಗುತ್ತಿರುವ ಹಾಗೆ ಆಗುತ್ತಿದೆಯೇನು? ಯೋಗೀಂದ್ರ, ಇಲ್ಲ, ನನಗೆ ಹಾಗಾಗುತ್ತಿಲ್ಲ, ಬಿಸಿಲಿನ ಝಳಕ್ಕಾಗಿ ಹಾಗಾಗುತ್ತಿರಬಹುದು. ಅರಿಯಾದಹದ ಯೋಗೀಂದ್ರ ಪರಮಹಂಸರ ಭಕ್ತರಲ್ಲಿ ಒಬ್ಬ. ಆತ ಒಬ್ಬ ತ್ಯಾಗೀ ಭಕ್ತ. ಪರಮಹಂಸರು ಇನ್ನೂ ತಮ್ಮ ಮೈಮೇಲಿನ ಬಟ್ಟೆಯನ್ನು ಸರಿಪಡಿಸಿಕೊಂಡಿಲ್ಲ. ಅದನ್ನು ನೋಡಿ ಭಕ್ತರಲ್ಲಿ ಕೆಲವರು ನಗುತ್ತಿದ್ದಾರೆ. ಶ್ರೀರಾಮಕೃಷ್ಣರು, ನಾನು ತಾಯಿ ಮಗುವಿಗೆ ಹಾಲು ಕೊಡುವ ಹಾಗೆ ಕುಳಿತಿದ್ದೇನೆ. ಎಲ್ಲರೂ ನಗುತ್ತಿದ್ದಾರೆ. ಒಳ್ಳೆಯದು, ನನ್ನ ಬಾಯಿ ಒಣಗಿ ಬರುತ್ತಾ ಇದೆ. ನಾನು ಪೇರು ಹಣ್ಣನ್ನು ತಿನ್ನಲೋ ಅಥವಾ ಜಾಮ್ರೂಲು ಹಣ್ಣನ್ನು ತಿನ್ನಲೋ? ಬಾಬುರಾಮ, ನಾನು ಹೋಗಿ ಜಾಮ್ರೂಲು ಹಣ್ಣನ್ನು ಕೊಂಡುಕೊಂಡು ಬರುತ್ತೇನೆ. ಶ್ರೀರಾಮಕೃಷ್ಣರು, ಈ ಬಿಸಿಲಿನಲ್ಲಿ ಹೊರಕ್ಕೆ ಹೋಗಬೇಡ. ಮಾಸ್ಟರ್ ಅವರಿಗೆ ಇನ್ನೂ ಗಾಳಿ ಬೀಸುತ್ತಲೇ ಇದ್ದಾನೆ. ಶ್ರೀರಾಮಕೃಷ್ಣರು, ಈಗ ಸಾಕು, ಬಹಳ ಹೊತ್ತಿನಿಂದ ಬೀಸುತ್ತಲೇ ಇದ್ದೀಯ ಮಾಸ್ಟರ್, ನನಗೇನೂ ಆಯಾಸವಾಗಿಲ್ಲ. ಶ್ರೀರಾಮಕೃಷ್ಣರು ಪ್ರೇಮ ದೃಷ್ಟಿಯಿಂದ, ಸುಸ್ತಾಗಿಲ್ಲವೇ? ಮಾಸ್ಟರ್ ಬಲರಾಮನ ಮನೆಯ ಹತ್ತಿರವೇ ಇರುವ ಸ್ಕೂಲಿನಲ್ಲಿ ಅಧ್ಯಾಪಕನಾಗಿದ್ದಾನೆ. ಆತನಿಗೆ ಮಧ್ಯಾಹ್ನ 1 ಗಂಟೆಯ ಸಮಯದಲ್ಲಿ ವಿರಾಮವಿದೆ. ಈಗ ಮತ್ತೆ ಆತ ಸ್ಕೂಲಿಗೆ ಹಿಂತಿರುಗಿ ಹೋಗಬೇಕಾಗಿದೆ. ಆತ ಪರಮಹಂಸರಿಗೆ ಪ್ರಣಾಮ ಮಾಡುತ್ತಿದ್ದಾನೆ. ಶ್ರೀರಾಮಕೃಷ್ಣರು ಮಾಸ್ಟರಿಗೆ, ಈಗಲೇ ಹೋಗಬೇಕೇನು? ಒಬ್ಬ ಭಕ್ತ, ಸ್ಕೂಲು ಇನ್ನೂ ಮುಗಿದಿಲ್ಲ, ವಿರಾಮ ಕಾಲದಲ್ಲಿ ಇಲ್ಲಿಗೆ ಬಂದಿದ್ದಾನೆ. ಶ್ರೀರಾಮಕೃಷ್ಣರು ನಗುತ್ತಾ, ಈತ 7-8 ಮಕ್ಕಳ ತಾಯಿಯೇ ಆಗಿದ್ದಾನೆ. ಆಕೆಗೆ ಹಗಲು ಇರಲು ಮನೆ ಕೆಲಸ ಇದ್ದೇ ಇರುತ್ತದೆ. ಆದರೂ ಒಮ್ಮೊಮ್ಮೆ ಬಂದು ತನ್ನ ಪತಿ ಸೇವೆ ಮಾಡಿ ಹೋಗುತ್ತಾಳೆ. ಎಲ್ಲರೂ ನಗುತ್ತಾರೆ. ಮಾಸ್ಟರನ ಸ್ಕೂಲು 4 ಗಂಟೆಗೆ ಮುಗಿಯಿತು. ಆತ ಮತ್ತೆ ಬಲರಾಮನ ಮನೆಗೆ ಬಂದು ನೋಡಿದಾಗ ಪರಮಹಂಸರು ನಗುಮುಖರಾಗಿ ಬೈಠಕ್ ಖಾನೆಯಲ್ಲಿ ಕುಳಿತಿರುವುದನ್ನು ಕಂಡ.
ಭಕ್ತರು ಒಬ್ಬೊಬ್ಬರಾಗಿ ಬಂದು ಸೇರುತ್ತಿದ್ದಾರೆ. ಚಿಕ್ಕ ನರೇನ ಮತ್ತು ರಾಮ ಬಂದಿದ್ದಾರೆ. ನರೇಂದ್ರನೂ ಬಂದಿದ್ದಾನೆ. ಮಾಸ್ಟರ್ ಪರಮಹಂಸರಿಗೆ ಪ್ರಣಾಮ ಮಾಡಿ ಒಂದು ಕಡೆ ಕುಳಿತುಕೊಂಡ. ಬಲರಾಮ ಪರಮಹಂಸರಿಗಾಗಿ ಕೇಸರಿ ಬಾತನ್ನು ತಯಾರು ಮಾಡಿಸಿ ತಟ್ಟೆಯಲ್ಲಿ ಹಾಕಿಕೊಂಡು ಬಂದಿದ್ದಾನೆ. ಗಂಟಲು ಹುಣ್ಣಾಗಿರುವುದರಿಂದ ಅವರು ಬೇರೆ ಯಾವ ಗಟ್ಟಿಯಾದ ಆಹಾರವನ್ನೂ ತಿನ್ನಲಾರರು. ಶ್ರೀರಾಮಕೃಷ್ಣರು ನರೇಂದ್ರನಿಗೆ, ಒಳ್ಳೆ ಸೊಗಸಾದ ಪದಾರ್ಥವೇ ಬಂದಿದೆ, ಬಹಳ ಒಳ್ಳೆಯ ಸೊಗಸಾದ ಪದಾರ್ಥ, ತಿನ್ನು, ಅಪ್ಪಳಿಸು. ಎಲ್ಲರೂ ನಗುತ್ತಾರೆ. ಮುಸ್ಸಂಜೆ ಭೂಮಿಗೆ ಕಾಲಿಕ್ಕುತ್ತಿದೆ. ಪರಮಹಂಸರು ಇಂದು ತಮ್ಮ ಮನೆಗೆ ಬರುವರು ಎಂದು ಗಿರೀಶ ಒಂದು ದೊಡ್ಡ ಔತಣವನ್ನೇ ಏರ್ಪಡಿಸಿದ್ದಾನೆ. ಪರಮಹಂಸರು ಇನ್ನೇನು ಗಿರೀಶನ ಮನೆಗೆ ಹೊರಡುವುದರಲ್ಲಿದ್ದಾರೆ. ಈಗ ಅವರು ಬಲರಾಮನ ಮನೆಯ 2ನೆಯ ಅಂತಸ್ತಿನಿಂದ ಮಾಸ್ಟರ್ ಮತ್ತು ಇನ್ನೂ ಕೆಲವು ಭಕ್ತರೊಡನೆ ಕೆಳಕ್ಕೆ ಇಳಿಯುತ್ತಿದ್ದಾರೆ. ಗೇಟಿನ ಹತ್ತಿರ ಬಂದು ನೋಡಿದಾಗ ಒಬ್ಬ ಹಿಂದೂಸ್ತಾನಿ ಭಿಕ್ಷುಕ ರಾಮನಾಮ ಹಾಡುತ್ತಿರುವುದನ್ನು ಕಂಡು ಅವರು ಅಲ್ಲೇ ಸ್ವಲ್ಪ ಹೊತ್ತು ನಿಂತು ಕೇಳಿದರು. ಅವರ ಮನಸ್ಸು ಅಂತರ್ಮುಖವಾಗುತ್ತಿರುವಂತೆ ಕಂಡಿತು. ಬಳಿಕ ಅವರು ಮಾಸ್ಟರಿಗೆ ಹೇಳಿದರು, ಈತನ ಕಂಠ ಬಹಳ ಚೆನ್ನಾಗಿದೆ. ಒಬ್ಬ ಭಕ್ತ ಆತನಿಗೆ ಒಂದಾಣೆ ಕೊಟ್ಟ. ಪರಮಹಂಸರು ವಸುಪಾರ ಗಲ್ಲಿಯನ್ನು ಪ್ರವೇಶಿಸಿದರು. ಅವರು ನಗು ನಗುತ್ತಾ ಮಾಸ್ಟರಿಗೆ ಹೇಳಿದರು, ಇವರು ಏನು ಹೇಳುತ್ತಿದ್ದಾರೆ ನೋಡು, ಪರಮಹಂಸರು ದಂಡು ಬರುತ್ತಿದೆ ಅಂತ ಹೇಳುವುದು ನೋಡು, ಇವರ ಎದೆ ಕೆಚ್ಚು ಎಷ್ಟು ಇರಬೇಕು ಎಂಬುದನ್ನು ನೋಡು ಅಂತ. ಎಲ್ಲರೂ ನಗುತ್ತಾರೆ. ಪರಮಹಂಸರು ಗಿರೀಶನ ಮನೆಯನ್ನು ಮುಟ್ಟಿದರು. ಆತ ಅನೇಕ ಮಂದಿ ಭಕ್ತರಿಗೆ ಆಹ್ವಾನವಿತ್ತಿದ್ದಾನೆ. ಅವರಲ್ಲಿ ಅನೇಕರು ಆಗಲೇ ಬಂದು ಸೇರಿದ್ದಾರೆ. ಅವರೆಲ್ಲರೂ ಎದ್ದು ನಿಂತು ಪರಮಹಂಸರನ್ನು ಎದುರುಗೊಂಡರು. ಅವರು ಮಂದಹಾಸವನ್ನು ಬೀರುತ್ತಾ ತಮಗಾಗಿ ಅಣಿಮಾಡಿದ್ದ ಆಸನದಲ್ಲಿ ಕುಳಿತುಕೊಂಡರು. ಭಕ್ತರು ಅವರ ಸುತ್ತಲೂ ಕುಳಿತುಕೊಂಡರು. ಅಲ್ಲಿ ಗಿರೀಶ, ಮಹಿಮಚರಣ, ಭವನಾಥ ಇವರೇ ಮೊದಲಾದವರು ಅಲ್ಲದೆ ಪರಮಹಂಸರೊಡನೆ ಬಂದ ಬಾಬುರಾಮ, ನರೇಂದ್ರ, ಯೋಗೀಂದ್ರ, ಚಿಕ್ಕ ನರೇನ, ಚುಣಿಲಾಲ, ಬಲರಾಮ, ಮಾಸ್ಟರ್ ಇವರೇ ಮೊದಲಾದವರು ಕುಳಿತಿದ್ದಾರೆ. ಶ್ರೀರಾಮಕೃಷ್ಣರು ಮಹಿಮಚರಣನಿಗೆ, ನಾನು ಗಿರೀಶನಿಗೆ ನಿನ್ನ ಸಂಬಂಧವಾಗಿ ಹೇಳಿದ್ದೇನೆ. ಒಬ್ಬ ಇದ್ದಾನೆ, ಆತನ ಆಳ ಬಹಳ ವಿಪರೀತ, ಆದರೆ ನಿನ್ನ ಆಳ 1 ಮೊಳಕಾಲುದ್ದವೇ ಅಂತ. ನನ್ನ ಮಾತನ್ನು ನೀನು ಉಳಿಸಿಬಿಡು, ನೋಡೋಣ. ನೀವಿಬ್ಬರೂ ವಿಚಾರ ಮಾಡುವುದನ್ನು ನಾನು ನೋಡಬೇಕೆಂದಿದ್ದೇನೆ. ನೋಡು, ಬಡಪಟ್ಟಿಗೆ ಬಗ್ಗಬೇಡ. ಎಲ್ಲರೂ ನಗುತ್ತಾರೆ. ಗಿರೀಶ ಮತ್ತು ಮಹಿಮಚರಣ ವಿಚಾರದಲ್ಲಿ ತೊಡಗಿದ್ದಾರೆ. ಚರ್ಚೆ ಆರಂಭವಾಯಿತೋ ಇಲ್ಲವೋ ಎನ್ನುವಷ್ಟರಲ್ಲಿಯೇ ರಾಮ ಹೇಳಿದ, ಓ, ಇದೆಲ್ಲ ಬೇಡಿ, ಕೀರ್ತನೆ ನಡೆಯಲಿ ಅಂತ. ಶ್ರೀರಾಮಕೃಷ್ಣರು ರಾಮನಿಗೆ, ಬೇಡ, ಇದೇ ನಡೆಯಲಿ. ಇದರಲ್ಲಿ ಒಂದು ಉದ್ದೇಶವಿದೆ. ಇವರು ಇಂಗ್ಲಿಷ್ ಮ್ಯಾನ್, ಇವರು ಹೇಗೆ ಮಾತನಾಡುತ್ತಾರೆ ನೋಡೋಣ. ಸಾಧನೆಯ ಮೂಲಕ ಎಲ್ಲರೂ ಶ್ರೀಕೃಷ್ಣನಾಗಬಹುದು ಎಂಬುದು ಮಹಿಮಚರಣನ ಅಭಿಪ್ರಾಯ. ಆದರೆ ಗಿರೀಶನ ಅಭಿಪ್ರಾಯ, ಶ್ರೀಕೃಷ್ಣ ಅವತಾರ ಪುರುಷ, ಮನುಷ್ಯ ಎಷ್ಟೇ ಸಾಧನೆ ಮಾಡಿದರೂ ಅವತಾರ ಪುರುಷನಾಗಲಾರ ಅಂತ. ಮಹಿಮಚರಣ, ಇದು ಹೇಗೆ ಗೊತ್ತೇ? ಉದಾಹರಣೆಗಾಗಿ ಇರುವ ಪ್ರತಿಬಂಧಕಗಳನ್ನು ತೆಗೆದುಹಾಕಿಬಿಟ್ಟಿತು ಎಂದರೆ ಬಿಲ್ವ ಮರ ಮಾವಿನ ಮರವಾಗಿ ಬಿಡಬಲ್ಲದು. ಯೋಗಾಭ್ಯಾಸದ ಮೂಲಕ ಪ್ರತಿಬಂಧಕ ಹೊರಟು ಹೋಗುತ್ತದೆ. ಗಿರೀಶ, ಮಹಾಶಯ, ನೀನು ಏನು ಬೇಕಾದರೂ ಹೇಳಿಕೊ, ಯೋಗದಿಂದಲೂ ಸಾಧ್ಯವಿಲ್ಲ. ಕೃಷ್ಣ ಮಾತ್ರನೇ ಕೃಷ್ಣನಾಗಬಲ್ಲ. ಯಾರೇ ಆಗಲಿ ಬೇರೊಬ್ಬರ ಸಕಲ ಗುಣಗಳೆಲ್ಲ, ಉದಾಹರಣೆಗೆ ರಾಧೆಯ ಗುಣಗಳೆಲ್ಲ ಇರುವುದಾದರೆ ಆ ವ್ಯಕ್ತಿ ಸ್ವಯಂ ರಾಧೆಯೇ ಅಲ್ಲದೆ ಬೇರೆ ಯಾರೂ ಅಲ್ಲ. ಯಾರಲ್ಲೇ ಆಗಲಿ ಶ್ರೀಕೃಷ್ಣನ ಸಮಸ್ತ ಗುಣಗಳೆಲ್ಲ ಕಂಡುಬರುವುದಾದರೆ ನನ್ನ ಸಿದ್ಧಾಂತ, ನಾನು ನೋಡುತ್ತಿರುವುದು ಸಾಕ್ಷಾತ್ ಶ್ರೀಕೃಷ್ಣನನ್ನೇ ಅಂತ. ಮಹಿಮಚರಣ ಮುಂದಕ್ಕೆ ವಾದಿಸಲಾರದೆ ಹೋದ. ಕೊನೆಗೆ ಆತ ಒಂದು ವಿಧವಾಗಿ ಗಿರೀಶನ ಅಭಿಪ್ರಾಯವನ್ನೇ ಒಪ್ಪಿಕೊಳ್ಳಬೇಕಾಗಿ ಬಂತು. ಮಹಿಮಚರಣ ಗಿರೀಶನಿಗೆ, ಹೌದು, ನಮ್ಮಿಬ್ಬರ ಅಭಿಪ್ರಾಯವೂ ಸರಿಯಾದುದೇ. ಭಗವಂತ ಜ್ಞಾನ ಮಾರ್ಗವನ್ನೂ ಸೃಷ್ಟಿಸಿದ್ದಾನೆ,
ಭಕ್ತಿ ಮಾರ್ಗವನ್ನೂ ಸೃಷ್ಟಿಸಿದ್ದಾನೆ. ಇವರು ಹೇಳುವ ಹಾಗೆ ವಿವಿಧ ಪಥಗಳಿಂದ ಒಂದೇ ಜಾಗವನ್ನು ಮುಟ್ಟಬಹುದು. ಶ್ರೀರಾಮಕೃಷ್ಣರು ಮಹಿಮಚರಣನನ್ನು ಒಂದು ಕಡೆಗೆ ಕರೆದು, ನೋಡಿದೆಯಾ, ನಾನು ಹೇಳಿದ್ದು ಸರಿ ಇಲ್ಲವೇ ಎಂದು ಹೇಳಿದರು. ಮಹಿಮಚರಣ, ಹೌದು, ನೀವು ಹೇಳಿರುವ ಹಾಗೆ ಎರಡು ಮಾರ್ಗವೂ ಸರಿಯಾದುದೇ. ಶ್ರೀರಾಮಕೃಷ್ಣರು ಗಿರೀಶನನ್ನು ತೋರಿಸಿ, ಈತನ ವಿಶ್ವಾಸ ಎಷ್ಟು ಗಾಢವಾದದ್ದು ಎಂಬುದನ್ನು ಈಗ ನೀನು ನೋಡಿದೆ ತಾನೇ. ಫಲಾಹಾರ ತೆಗೆದುಕೊಳ್ಳುವುದನ್ನೂ ಮರೆತು ಬಿಟ್ಟ. ಆತ ಹೇಳುವುದನ್ನು ಒಂದು ಪಕ್ಷ ನೀನೇನಾದರೂ ಒಪ್ಪಿಕೊಳ್ಳದೆ ಹೋಗಿಬಿಟ್ಟಿದ್ದರೆ ನಾಯಿಯ ಹಾಗೆ ನಿನ್ನ ಕುತ್ತಿಗೆ ಹಿಡಿದು ಅಲುಗಿಸಿಬಿಡುತ್ತಿದ್ದ. ಚರ್ಚೆ ಬಹಳ ಚೆನ್ನಾಗಿಯೇ ಆಯಿತು. ಇದರಿಂದ ನಿಮ್ಮಿಬ್ಬರಿಗೂ ಒಬ್ಬರಿಗೊಬ್ಬರ ಪರಿಚಯವಾದ ಹಾಗಾಯಿತು ಮತ್ತು ನನಗೂ ಅನೇಕ ವಿಷಯ ಗೊತ್ತಾದ ಹಾಗಾಯಿತು. ಕೀರ್ತನಕಾರ ತನ್ನ ಪಾರ್ಟಿಯೊಡನೆ ಬಂದು ಕೊಠಡಿಯ ಮಧ್ಯಪ್ರದೇಶದಲ್ಲಿ ಕುಳಿತುಕೊಂಡ. ಪರಮಹಂಸರು ಅನುಜ್ಞೆ ಕೊಡುವುದೇ ತಡ. ಕೀರ್ತನೆ ಆರಂಭವಾಗಿ ಬಿಡುತ್ತದೆ. ಅವರು ಅನುಮತಿ ಕೊಟ್ಟರು. ರಾಮ ಶ್ರೀರಾಮಕೃಷ್ಣರಿಗೆ, ಇವರು ಏನು ಹಾಡಬೇಕೆಂಬುದನ್ನು ದಯವಿಟ್ಟು ತಿಳಿಸಿ. ಶ್ರೀರಾಮಕೃಷ್ಣರು, ಯಾವುದನ್ನು ಹಾಡುವಂತ ಹೇಳಲಿ? ಸ್ವಲ್ಪ ಹೊತ್ತು ಯೋಚಿಸಿ. ಒಳ್ಳೆಯದು. ಅನುರಾಗವನ್ನು, ಶ್ರೀಕೃಷ್ಣನನ್ನು ಸಂಧಿಸುವ ಮುನ್ನ ರಾಧೆಗೆ ಇದ್ದ ಮಾನಸಿಕ ಸ್ಥಿತಿಯನ್ನು ವರ್ಣಿಸುವ ಕೀರ್ತನೆಯನ್ನು ಹಾಡಲಿ. ಕೀರ್ತನಕಾರ ಪೂರ್ವರಾಗವನ್ನು ಹಾಡುತ್ತಿದ್ದಾನೆ. ನನ್ನ ನಿಧಿ ಗೌರಾಂಗ ದ್ವಿಜ ಶಿರೋಮಣಿ ಎಂತು ರಾಧೆಯನ್ನು ನೆನೆದು ಅಳುತ್ತಿರುವನು. ಪ್ರೇಮಪೂರಿತ ನಯನದಿಂದಿಳಿಯುತ್ತಿದೆ ಕಣ್ಣೀರು. ರಾಧೆಯೊಲವನು ಜಪಿಸಿ ಹೊರಳುತಿಹನು. ರಾಧಾ ಎನ್ನುತ್ತ ಒಂದೊಂದು ಸಲ ಅವನು ಮೈಮರೆತು ಉರುಳುವನು ನೆಲದ ಮೇಲೆ. ಪುಲಕ ಗದ್ಗದದಲ್ಲಿ ರಾಧಾ ಎನ್ನುವುದ ಹೊರತು ಮತ್ತೇನನು ಅವನು ನುಡಿಯಲಾರ. ಕೀರ್ತನೆ ಮುಂದುವರಿಯುತ್ತಿದೆ. ಶ್ರೀಮತಿ ಯಮುನಾ ತಟದಲ್ಲಿರುವ ಕದಂಬ ವೃಕ್ಷದ ಕೆಳಗೆ ಮೊಟ್ಟ ಮೊದಲು ಶ್ರೀಕೃಷ್ಣನನ್ನು ಸಂಧಿಸಿದಾಗ ಆಕೆಯ ಮಾನಸಿಕ ಸ್ಥಿತಿ ಹೇಗಿತ್ತು ಎಂಬುದನ್ನು ಆಕೆಯ ಸಖಿಯರು ವರ್ಣಿಸುತ್ತಿದ್ದಾರೆ. ಘಳಿಗೆ ಘಳಿಗೆಗೆ 100 ಸಲ ಮನೆಯೊಳಗೂ ಹೊರಗೂ ಅಲೆವಳು. ಕಾತರವ ನಿಟ್ಟುಸಿರಿಟ್ಟು ನೋಟವ ಕದಂಬವನದೆಡೆ ಸಲಿಪಳು. ಮನೆಯ ಹಿರಿಯರಿಗಂಜಿಹಳೋ ಮೇಣ್ ಭೂತಗ್ರಸ್ತಳೋ ತಿಳಿಯದು. ಉಡುಪು ಅಸ್ತವ್ಯಸ್ತವಾದರೂ ಸರಿಪಡಿಸಿಕೊಳ್ಳದ ಕಾತರ. ಒಡವೆ ಗಿಡವೆಗಳೆಲ್ಲೋ ಉದುರಿವೆ ನಡುಗು ತಿಹಳಿದೋ ತರತರ. ಅಯ್ಯೋ ನೋಡಿರಿ, ಅವಳು ಇನ್ನೂ ಎಳೆಯಳು. ಹುಟ್ಟು ರಾಜಕುಮಾರಿ ಅಲ್ಲದೆ ಮದುವೆಯಾಗಿಹ ಗರತಿಯು. ಆದರೂ ಇಂದೇತ ಕೀತರ ನಡೆವಳು. ಅವಳ ನುಡಿ ರೀತಿ ನೀತಿಗಳೊಂದು ನಮಗೂ ತಿಳಿಯದು. ಚಂದ್ರನೆಡೆ ಕೈ ಚಾಚುತ್ತಿರುವಿ ಸುಂದರಿಯು ಶ್ರೀಕೃಷ್ಣನ. ಬಲೆಗೆ ಬಿದ್ದ ರಾಧೆಯಲ್ಲವೇ ಎಂದು ಊಹಿಪು ಧೀಮನ. ಕೀರ್ತನೆ ಮುಂದುವರಿಯುತ್ತಿದೆ. ರಾಧೆಯ ಸಖಿಯರು ಆಕೆಗೆ ಹೇಳುತ್ತಿದ್ದಾರೆ, ಏಕೀ ವಿಷಾದವು ರಾಧೆ ಓ ಸೌಮ್ಯ ಶಶಿವದನೆ. ಏಕೆ ಮರುಳನ ತೆರದಿ ಹೊರಳುತ್ತಿರುವೆ. ಕನಕವರ್ಣದ ಕಾಯ ಬೂದಿಯೊಲು ಮಂಕಾಯ್ತು. ಹೊದ್ದ ಸೆರಗೂ ಜಾರಿದರಿವಿಲ್ಲದೆ. ಹಗಲು ಇರುಳು ಅತ್ತು ಕೆಂಪಗಾಗಿವೆ ಕಣ್ಣು. ಬಾಡಿಹುದು ಸುಕುಮಾರ ಕಮಲವದನ. ನಮ್ಮ ಎದೆಯೂ ಕೂಡ ಒಡೆಯಬಹುದೋ ಏನೋ. ನೀನು ಹೇಳದೆ ಇರಳು ನಿನ್ನ ವ್ಯಸನ. ರಾಧೆ ತನ್ನ ಸಖಿಯರಿಗೆ ಹೇಳುತ್ತಾಳೆ, ಯದುನಂದನ ಮುಖ ದರ್ಶನ ಕಾತರೆನಾ. ಕೀರ್ತನಕಾರ ಮತ್ತೆ ಹಾಡಲು ಆರಂಭಿಸಿದ. ಶ್ರೀಮತಿ ಶ್ರೀಕೃಷ್ಣನ ವೇಣುನಾದವನ್ನು ಕೇಳಿ ತೀರ ಹುಚ್ಚಿಯಂತೆ ಆಗಿಬಿಟ್ಟಿದ್ದಾಳೆ. ಆಕೆ ತನ್ನ ಸಖಿಯರಿಗೆ ಹೇಳುತ್ತಾಳೆ, ಯಾರು ಈ ಗಾರುಡಿಗ ಕದಂಬವನದಲ್ಲಿ ಕುಳಿತು ಕೊಳಲನೂದುತ ಮನವ ಮರುಳು ಮಾಡಿ ಎದೆಯೊಳಗನೇ ಕಡೆದು ಆತ್ಮವನೇ ಕೊರೆದು ಕೊಳಲಿನುಳಿಯೊಡೆ ಗೈವನೆಂಥ ಮೋಡಿ. ತುಡಿವ ಎದೆಯಲ್ಲಿ ಸುರಿದ ಕಂಬನಿಯಲ್ಲಿ ಉಸಿರಿಡದ ಮೌನದಲ್ಲಿ ಆಲಿಸಿಹೆನು. ತುಡಿವ ಎದೆಯಲ್ಲಿ ಸುರಿವ ಕಂಬನಿಯಲ್ಲಿ ಉಸಿರಿಡದ ಮೌನದಲ್ಲಿ ಆಲಿಸಿಹೆನು. ಅದೋ ಕೊಳಲನು ಮಿಂಚುವಳೆ ಎದೆಯೊಳಗೆ. ಮನೆಯೊಳಿರಲಾರೆನ ಎಲ್ಲಿ ಅವನು. ಎದೆಯು ಹಂಬಲಿಸಿಹುದು ನನ್ನ ಆ ಪ್ರಿಯತಮನ. ಮತ್ತೊಮ್ಮೆ ಕಾಣದಿರೆ ಬದುಕಲಾರೆ. ನುಡಿವನುದ್ಧವದಾಸ ಓ ರಾಧೆ ನೀನವನ. ಕಂಡ ಮರುಚಣದಲ್ಲೇ ಬದುಕಲಾರೆ. ಕೀರ್ತನೆ ಮುಂದುವರಿಯಿತು. ಶ್ರೀಕೃಷ್ಣನ ದರ್ಶನಕ್ಕಾಗಿ
ರಾಧೆಯ ಹೃದಯ ಸುಮ್ಮನೆ ತವಕ ಪಡುತ್ತಿದೆ. ಆಕೆ ತನ್ನ ಸಖಿಯರಿಗೆ ಹೇಳುತ್ತಾಳೆ, ಮೊದಲು ಕೇಳಿದೆ ನವನ ಮಾಟವ ಕೊಳಲಿನುಲಿಯನು ದೂರದಿ, ಬಳಿಕ ಆತನ ಹಾಡು ಮನವನ್ನು ತಟ್ಟಿ ಆತನ ವಿಷಯವೆಲ್ಲವ ನೊರೆದುದೆನ್ನೀ ಕಿವಿಯಲಿ, ಮತ್ತೆ ನೀನೇ ಬಂದು ಓ ಸಖಿ ಹೆಸರನುಸಿರಿದೆ ಕಿವಿಯಲಿ, ಕೃಷ್ಣ ಎನ್ನುವ ಹೆಸರು ಜೇನನು ಕರೆಯುವುದೆನ್ನೀ ಎದೆಯಲಿ. ಅವನ ಅಗಣಿತ ಗುಣವನೊರೆದರು ಅವನ ನರಿತಿಹ ಹಿರಿಯರು, ನಾನು ಅಬಲೆಯು ಮತ್ತೆ ಕುಲವಧು ಕಠಿಣರೆನ್ನೀ ಹಿರಿಯರು, ದಿನವೂ ದಿನವೂ ಪ್ರಿಯನ ಒಲವಿಗೆ ಇಂತು ತುಡಿದರೆ ನನ್ನೆದೆ, ನಾನು ಜೀವವ ಬಿಡುವುದೊಳಿತು ಬೇರೆ ಹಾದಿಯು ಏನಿದೆ, ಹೇಳು ಕೆಳದಿ ನನ್ನ ಕೃಷ್ಣನ ಕಾಣಲಾವುದು ಪಥವಿದೆ, ಕೃಷ್ಣ ಎನ್ನುವ ಹೆಸರು ಜೇನನು ಕರೆಯುವುದೆನ್ನೀ ಎದೆಯಲಿ ಎಂಬ ಚರಣವನ್ನು ಪರಮಹಂಸರು ಕೇಳಿದೊಡನೆಯೇ ಅವರ ಕೈಯಲ್ಲಿ ಸುಮ್ಮನೆ ಕುಳಿತಿರಲಾಗಲಿಲ್ಲ. ಎದ್ದು ನಿಂತು ಸಮಾಧಿಸ್ಥರಾಗಿ ಬಿಟ್ಟಿದ್ದಾರೆ. ಚಿಕ್ಕ ನರೇನ ಅವರ ಬಲಭಾಗದಲ್ಲಿ ನಿಂತಿದ್ದಾನೆ. ಕಿಂಚಿತ್ ಪ್ರಕೃತಿಸ್ಥರಾಗಿ ತಮ್ಮ ಮಧುರ ಕಂಠದಿಂದ ಕೃಷ್ಣ ಕೃಷ್ಣ ಅಂತ ಹೇಳುತ್ತಿದ್ದಾರೆ. ಕಣ್ಣಿನಿಂದ ಪ್ರೇಮಾಶ್ರು ಸುರಿಯುತ್ತಿದೆ. ಅವರು ಮತ್ತೆ ಕೆಳಗೆ ಕುಳಿತುಕೊಂಡರು. ಕೀರ್ತನಕಾರ ಕೀರ್ತನೆಯನ್ನು ಮುಂದುವರಿಸುತ್ತಿದ್ದಾನೆ. ರಾಧೆಯ ಸಖಿ ವಿಶಾಖೆ ಎಂಬವಳು ಓಡಿ ಹೋಗಿ ಶ್ರೀಕೃಷ್ಣನ ಪಟವೊಂದನ್ನು ತಂದು ರಾಧೆಯ ಮುಂದೆ ಹಿಡಿಯುತ್ತಾಳೆ. ರಾಧೆ ಅದನ್ನು ನೋಡಿ ಹೇಳುತ್ತಾಳೆ, ಈ ಪಟದಲ್ಲಿ ಯಾರು ಕಾಣುತ್ತಿದ್ದಾರೋ ಆತನನ್ನು ಯಮುನಾ ದಡದಲ್ಲಿ ನೋಡಿದಂದಿನಿಂದ ನನಗೆ ಈ ದಶೆ ಬಂದು ಬಿಟ್ಟಿದೆ ಅಂತ. ಯಮುನಾ ನದಿ ತಟದಿ ನಾ ಕಂಡ ಸುಂದರನ ಚಿತ್ರಪಟವಿದು ನೋಡು ಎನಿತು ಚಲುವು, ಯಾರ ಶುಭನಾಮವನ್ನು ಸಖಿ ವಿಶಾಖೆಯು ಅಂದು ಹೇಳಿದಳೋ ಆತನೇ ಇಲ್ಲಿರುವನು, ಕೊಳಲುನೂದತ ನನ್ನ ಹೃದಯವನ್ನು ಸೆರೆಗೊಂಡ ನನ್ನ ಮೋಹದ ಮೂರ್ತಿ ಇಲ್ಲಿರುವನೇ, ಯಾರ ಗುಣ ಗಣಗಳನ್ನು ಚಾರಣರು ಹಾಡಿದರೋ ಆ ನಿನ್ನ ಪ್ರಿಯತಮನು ಇವನಲ್ಲವೇ. ಹೀಗೆನುತ ಮೈಮರೆತು ತಿರೆಗೆ ಉರುಳಿದ ರಾಧೆ ಸಖಿಯರ ಉಪಚಾರದಲ್ಲಿ ಎಚ್ಚರಾಗಿ, ನನ್ನ ಹೃದಯದೊಳಿಂತು ಮಾರ್ಪೊಳೆವ ಮೂರುತಿಯ ತೋರಿರೇ ಸಖಿ ಎಂದು ಬೇಡಲಾಗಿ, ಅವಳ ಇರವಿಗೆ ಮರುಗಿ ಭಾಷೆಯಿತ್ತರು ಅವರು ಅವಳ ನಲ್ಲನ ಬಳಿಗೆ ಒಯ್ಯುವುದಾಗಿ. ಈಗ ಶ್ರೀರಾಮಕೃಷ್ಣರು ನರೇಂದ್ರಾದಿ ಭಕ್ತರೊಡನೆ ಉಚ್ಚ ಕಂಠದಿಂದ ಸಂಕೀರ್ತನೆ ಮಾಡಲಾರಂಭಿಸಿದ್ದಾರೆ. ಅವರು ಹಾಡಿದರು, ಹರಿನಾಮವನ್ನು ನುತಿಸಿ ಆನಂದ ಬಾಷ್ಪವನ್ನು ಕರೆವಣ್ಣ ತಮ್ಮದಿರು ಇವರು ನೋಡು. ಅವರು ಹಾಡುವುದನ್ನು ಮುಂದುವರಿಸಿದರು. ಗೌರಾಂಗನು ಹುಟ್ಟಿದೂರು ಅವನ ಪ್ರೇಮ ಹಿಲ್ಲೋಲದಿ ಸ್ಪಂದಿಸುತ್ತಿದೆ ಮೋದದಿ. ಮತ್ತೆ ಪರಮಹಂಸರು ಸಮಾಧಿಸ್ಥರಾದರು. ಬಾಹ್ಯ ಪ್ರಜ್ಞೆಯನ್ನು ಪಡೆದ ನಂತರ ತಮ್ಮ ಸ್ವಸ್ಥಾನಕ್ಕೆ ಬಂದು ಕುಳಿತುಕೊಂಡರು. ಅವರು ಮಾಸ್ಟರ್ನ ಕಡೆಗೆ ತಿರುಗಿ ಹೇಳಿದರು, ನಾನು ಮೊದಲು ಯಾವ ಕಡೆಗೆ ಮುಖ ಹಾಕಿಕೊಂಡು ಕುಳಿತಿದ್ದೆ ಎಂಬುದನ್ನು ಈಗ ಮರೆತು ಬಿಟ್ಟಿದ್ದೇನೆ. ಬಳಿಕ ಭಕ್ತರೊಡನೆ ಮಾತುಕತೆಯಾಡಲು ಆರಂಭಿಸಿದರು. ನರೇಂದ್ರ ಶ್ರೀರಾಮಕೃಷ್ಣರಿಗೆ, ಹಾಜರ ಈಗ ಒಳ್ಳೆಯವನಾಗಿ ಬಿಟ್ಟಿದ್ದಾನೆ. ಶ್ರೀರಾಮಕೃಷ್ಣರು, ಆತನ ನಿಜ ಸ್ವರೂಪ ಎಂಥದು ಎಂಬುದು ನಿನಗೆ ಗೊತ್ತಿಲ್ಲ. ಕೈಯಲ್ಲಿ ಶರಣಾಗತಿಯನ್ನು ತೋರಿಸುತ್ತಾ ಕಂಕುಳಲ್ಲಿ ದೊಣ್ಣೆ ಇಟ್ಟುಕೊಂಡಿರುವ ಜನರೂ ಈ ಜಗತ್ತಿನಲ್ಲಿ ಇದ್ದಾರೆ. ಶ್ರೀರಾಮಕೃಷ್ಣ ಮಂಗಲಕಾರಿ, ಶ್ರೀರಾಮಕೃಷ್ಣ ಮಂಗಲಕಾರಿ, ಶ್ರೀರಾಮಕೃಷ್ಣ ಮಂಗಲಕಾರಿ, ಶ್ರೀರಾಮಕೃಷ್ಣ ಮಂಗಲಕಾರಿ. ನಮೋ ನಾರಾಯಣ ಭವದುಃಖಹಾರಿ.